ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು ರಂಜಿತ್. ಇದೊಂದು ಐತಿಹಾಸಿಕ ತೀರ್ಪು. ಇಂಥ ತೀರ್ಪುಗಳು ಬರಬೇಕು, ಅವಾಗಲೇ ಬಹಳ ಖುಷಿ, ವೈಯಕ್ತಿಕವಾಗ್ಲೂ ಖುಷಿ ಮತ್ತೆ ಸಾಮಾಜಿಕವಾಗ್ಲೂ ಕೂಡ ಎಲ್ರಿಗೂ ಖುಷಿ ಆಗಿರಬಹುದು. ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಯೋಗೇಶ್ ಗೌಡ ಪತ್ನಿ. ಕೋರ್ಟ್ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ನ್ಯಾಯಕ್ಕಾಗಿ ನಿರಂತರ ಹೋರಾಡಿದವರಿಗೆ ಧನ್ಯವಾದ ಹೇಳ್ತಿದ್ದಾರೆ. ನನ್ನ ಗಂಡನ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಿದ್ದಾರೆ. ಯಾಕೆ? ಪತಿಯ ಸ್ಥಾನ ಮಕ್ಕಳು ತುಂಬಿದಾಗ ನ್ಯಾಯ ಸಿಗುತ್ತೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ರೇನು ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರ ಜೊತೆಗಿದ್ದಾರೆ. ಅವ್ರಿಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದರೂ ಅಥವಾ ನೀವಾದರೂ ಅಥವಾ ಮತ್ತೊಬ್ಬರಾದರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡ ಅವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥ ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದಾಗ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆಗೆ ಆಗಿರೋ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ. ನನ್ನ ಗಂಡನ ಆಸೆ ಯಾವಾಗ ಪೂರ ಆಗ್ತೈತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂಥೇಳಿ ನಾನು ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು. ಅವರಿಗೆಲ್ಲ ಏನು ಹೇಳ್ತೀರಿ ನಾವು? ಎಲ್ಲರಿಗೂ ಕೂಡ ಏನು ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸೇನು ಹೋರಾಟ ಮಾಡ್ಯಾರಲ್ಲ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು ರಂಜಿತ್. ಇದೊಂದು ಐತಿಹಾಸಿಕ ತೀರ್ಪು. ಇಂಥ ತೀರ್ಪುಗಳು ಬರಬೇಕು, ಅವಾಗಲೇ ಬಹಳ ಖುಷಿ, ವೈಯಕ್ತಿಕವಾಗ್ಲೂ ಖುಷಿ ಮತ್ತೆ ಸಾಮಾಜಿಕವಾಗ್ಲೂ ಕೂಡ ಎಲ್ರಿಗೂ ಖುಷಿ ಆಗಿರಬಹುದು. ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಯೋಗೇಶ್ ಗೌಡ ಪತ್ನಿ. ಕೋರ್ಟ್ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ನ್ಯಾಯಕ್ಕಾಗಿ ನಿರಂತರ ಹೋರಾಡಿದವರಿಗೆ ಧನ್ಯವಾದ ಹೇಳ್ತಿದ್ದಾರೆ. ನನ್ನ ಗಂಡನ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಿದ್ದಾರೆ. ಯಾಕೆ? ಪತಿಯ ಸ್ಥಾನ ಮಕ್ಕಳು ತುಂಬಿದಾಗ ನ್ಯಾಯ ಸಿಗುತ್ತೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ರೇನು ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರ ಜೊತೆಗಿದ್ದಾರೆ. ಅವ್ರಿಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದರೂ ಅಥವಾ ನೀವಾದರೂ ಅಥವಾ ಮತ್ತೊಬ್ಬರಾದರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡ ಅವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥ ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದಾಗ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆಗೆ ಆಗಿರೋ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ.
ನನ್ನ ಗಂಡನ ಆಸೆ ಯಾವಾಗ ಪೂರ ಆಗ್ತೈತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾ ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು, ಅವರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ಎಲ್ಲರಿಗೂ ಕೂಡ ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸೇನ ಹೋರಾಟ ಮಾಡ್ಯಾರಲ್ಲ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು ರಂಜಿತ್. ಇದೊಂದು ಐತಿಹಾಸಿಕ ತೀರ್ಪು. ಇಂಥ ತೀರ್ಪುಗಳು ಬರಬೇಕು, ಅವಾಗಲೇ ಬಹಳ ಖುಷಿ, ವೈಯಕ್ತಿಕವಾಗ್ಲೂ ಖುಷಿ ಮತ್ತೆ ಸಾಮಾಜಿಕವಾಗ್ಲೂ ಕೂಡ ಎಲ್ರಿಗೂ ಖುಷಿ ಆಗಿರಬಹುದು. ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಯೋಗೇಶ್ ಗೌಡ ಪತ್ನಿ. ಕೋರ್ಟ್ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ನ್ಯಾಯಕ್ಕಾಗಿ ನಿರಂತರ ಹೋರಾಡಿದವರಿಗೆ ಧನ್ಯವಾದ ಹೇಳ್ತಿದ್ದಾರೆ. ನನ್ನ ಗಂಡನ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಿದ್ದಾರೆ. ಯಾಕೆ? ಪತಿಯ ಸ್ಥಾನ ಮಕ್ಕಳು ತುಂಬಿದಾಗ ನ್ಯಾಯ ಸಿಗುತ್ತೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ರೇನು ಆ ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರ ಜೊತೆಗಿದ್ದಾರೆ. ಅವ್ರಿಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯಾಲಯದ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದ್ರೂ ಅಥವಾ ನೀವಾದ್ರೂ ಅಥವಾ ಮತ್ತೊಬ್ಬರಾದ್ರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡ ಅವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥ ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದಾಗ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆ ಆಗಿರೋ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದೀನಿ, ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ. ನನ್ನ ಗಂಡನ ಆಸೆ ಯಾವಾಗ ಪೂರ ಆಗ್ತೈತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾ ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು, ಅವರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ಎಲ್ಲರಿಗೂ ಕೂಡ ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸೇನ ಹೋರಾಟ ಮಾಡ್ಯಾರಲ್ಲ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು.